ಮಹರ್ಷಿ ಪತಂಜಲಿಯವರ 9ನೇ ಸೂತ್ರ ಶಬ್ದಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪ. ಈ ಒಂದು ಸೂತ್ರದ ಶಬ್ದ ಸಹ ಅರ್ಥ ಈ ರೀತಿಯಾಗಿದೆ. ಶಬ್ದ ಪದ ಅಥವಾ ಮಾತು, ಜ್ಞಾನಾನುಪಾತಿ ಜ್ಞಾನಕ್ಕೆ ಅನುಸರಿಸುವ, ವಸ್ತು ಶೂನ್ಯ ವಾಸ್ತವಿಕ ವಸ್ತುವಿಲ್ಲದೆ. ಅಂದರೆ ಈಗ ನಾವು ವಸ್ತು ಶೂನ್ಯ ಅಂದಾಗ ಅಲ್ಲಿ ವಾಸ್ತವಿಕವಾಗಿ ವಸ್ತುವೇ ಇರೋದಿಲ್ಲ, ಆದರೂ ಸಹ ನಾವು ವಸ್ತು ಇದೆ ಅಂತ ತಿಳ್ಕೊತೀವಲ್ಲ, ದಟ್ ಈಸ್ ವಸ್ತು ಶೂನ್ಯ. ವಿಕಲ್ಪ ಕಲ್ಪನೆಯನ್ನು ಮಾಡ್ಕೊಳ್ಳೋದು, ಊಹೆಯನ್ನು ಮಾಡ್ಕೊಳ್ಳೋದು. ಯಾವುದರ ಬಗ್ಗೆ ನಾವು ಊಹೆ ಮಾಡ್ಕೊಳ್ತೀವಿ, ಯಾವುದರ ಬಗ್ಗೆ ಕಲ್ಪನೆ ಮಾಡ್ಕೊಳ್ತೀವಿ ಅನ್ನೋದನ್ನು ನಮ್ಮ ಮನಸ್ಸು ನಿರ್ಧರಿಸಬೇಕು. ಇದರ ಒಂದು ಈ ಸೂತ್ರ ಅಂದರೆ ಮಹರ್ಷಿ ಪತಂಜಲಿಯವರ ಈ 9ನೇ ಸೂತ್ರದಲ್ಲಿ ಪದಗಳಿಂದ ಉಂಟಾಗುವ ಆದರೆ ವಾಸ್ತವಿಕವಾಗಿ ವಸ್ತು ಇಲ್ಲದ ಜ್ಞಾನವೇ ವಿಕಲ್ಪವಾಗಿರ್ತದೆ. ಅಂದರೆ ನಮ್ಮ ಕಲ್ಪನೆಯಲ್ಲಿ ಬಂದುಬಿಡ್ತದೆ ಅದು. ಸೊ ಇದರ ಒಂದು ವಿವರಣೆಯನ್ನು ನೋಡಲಿಕ್ಕಾಗಿ ಕೆಲವೊಮ್ಮೆ ನಾವು ಏನು ಮಾಡ್ತೇವೆ ಅಂದರೆ ಪದಗಳನ್ನು ಕೇಳಿ ಒಂದು ಚಿತ್ರವನ್ನು ಮನಸ್ಸಿನಲ್ಲಿ ರಚಿಸುತ್ತೇವೆ. ಯಾವುದೋ ಒಂದು ನಾವು ಪದವನ್ನು ಕೇಳಿದಾಗ ಅದರ ಚಿತ್ರ ನಮ್ಮ ಮನಸ್ಸಿನಲ್ಲಿ ನಿರ್ಮಾಣ ಆಗ್ತದೆ. ಅದು ನಿಜವಾಗಿಯೂ ಅಸ್ತಿತ್ವದಲ್ಲಿರದೇ ಇರಬಹುದು, ಅದು ಪ್ರಾಕ್ಟಿಕಲಿ ಅದು ಇರೋದಿಲ್ಲ ಅಲ್ಲಿ ಅದರದ್ದು. ಸೊ ಅದನ್ನು ವಿಕಲ್ಪ ಎಂದು ಕರೆಯುತ್ತೇವೆ ನಾವು. ಇದಕ್ಕೊಂದು ಸರಳವಾದ ನಾವು ಉದಾಹರಣೆಯನ್ನು ನೋಡುವುದಾದರೆ, ಆಕಾಶದಲ್ಲಿ ಹೂವು, ಸ್ಕೈ ಫ್ಲವರ್ ಅಂತ ಕರಿತೀವಲ್ಲ, ಅದನ್ನು ನಾವು ಹೇಳ್ಬೋದು, ಕಲ್ಪಿಸಬಹುದು, ಆದರೆ ಅದು ನಿಜವಾಗಿಯೂ ಇರೋದಿಲ್ಲ. ಆಕಾಶದಲ್ಲಿ ಹೂವು ಇರೋದಿಲ್ಲ ಅದು. ಸೊ ಈ ರೀತಿ ಒಂದು ಭಯದ ಕಲ್ಪನೆ, ನಾಳೆ ಏನಾದರೂ ಕೆಟ್ಟದ್ದಾಗಬಹುದು ಅಂತ ಹೇಳ್ಬಿಟ್ಟು ಈ ರೀತಿ ಕೇವಲ ನಾವು ಕಲ್ಪನೆ ಮಾಡಿಕೊಂಡು ವಾಸ್ತವವಲ್ಲದನ್ನು ನಾವೇನು ಮಾಡ್ತೇವೆ, ಆ ಕಲ್ಪನೆಯ ಲೋಕದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅಥವಾ ಕಲ್ಪನೆಯ ಲೋಕದಲ್ಲೇ ಇದ್ದು ಬಿಡ್ತೇವೆ ನಾವು. ಸೊ ಇದರಿಂದ ಏನಾಗುತ್ತೆ ಅಂತಂದು ಹೇಳಿದರೆ, ನಮಗೆ ನಾವು ಏನು ಆಗೋದಿಲ್ಲ ಅದನ್ನೇ ನಾವು ಆಗಿದೆ ಅಂತಂದೇಳಿ ಕಲ್ಪನೆ ಮಾಡಿಕೊಂಡು ಆ ಜೀವನವನ್ನು ಕಳೀತಾ ಇರ್ತೇವೆ ನಾವು. ಈ ರೀತಿ ನಾವು ಅನಾವಶ್ಯಕ ಚಿಂತೆಗಳು, ಅತಿಯಾದ ಊಹೆಗಳನ್ನು, ಭವಿಷ್ಯದ ಭಯ, ಅಸತ್ಯ ಕಥೆಗಳು ಮನಸ್ಸಿನಲ್ಲಿ ನಿರ್ಮಿಸುವುದು, ಇವೆಲ್ಲವೂ ಸಹ ಈ ವಿಕಲ್ಪದ ವೃತ್ತಿಗಳಾಗಿವೆ. ಅನಾವಶ್ಯಕವಾಗಿ ಚಿಂತೆ ಮಾಡೋದು, ಅತಿಯಾಗಿ ಏನಾದರೂ ಊಹೆ ಮಾಡಿಕೊಳ್ಳೋದು, ಭವಿಷ್ಯದ ಬಗ್ಗೆ ಭಯವನ್ನು ಸೃಷ್ಟಿ ಮಾಡಿಕೊಳ್ಳೋದು, ಅಸತ್ಯವಾದ ಕಥೆಗಳನ್ನು ಮನಸ್ಸಿನಲ್ಲಿ ನಿರ್ಮಿಸಿಕೊಂಡು ಅವುಗಳನ್ನು ವಿಕಲ್ಪ ವೃತ್ತಿಗಳಾಗಿ ಕಲ್ಪನೆ ಮಾಡಿಕೊಳ್ಳೋದು ಏನು ಮನಸ್ಸಿನ ಒಂದು ಅಂಶ ಇದೆಯಲ್ಲ, ಅದು ಬಹಳಷ್ಟು ಡೇಂಜರ್ ಆಗಿರ್ತದೆ. ಸೊ ಇದರಲ್ಲಿ ಪ್ರಮುಖವಾಗಿ ನಾವು ಶಬ್ದಗಳಿಂದ ಮನಸ್ಸು ಚಿತ್ರ ರಚಿಸುತ್ತದೆ. ಕೇಳಿದ ಮಾತುಗಳು ಕಲ್ಪನೆಯಾಗ್ತವೆ. ವಾಸ್ತವ ಇಲ್ಲದಿರಬಹುದು, ಆದರೆ ಅನುಭವ ಸತ್ಯದಂತೆ ಕಾಣಿಸ್ತದೆ. ಮನಸ್ಸಿನ ಸೃಜನಶೀಲತೆ ಮತ್ತು ಸಮಸ್ಯೆಯ ಕಲ್ಪನೆ ಏನಾಗುತ್ತೆ, ಸೃಜನಶೀಲತೆಗೂ ಸಹ ಒಂದು ಕಾರಣವಾಗುತ್ತೆ. ಈ ರೀತಿ ನಮಗೆ ಭಯಕ್ಕೆ ಸಾಕಷ್ಟು ಕಾರಣಗಳು ಹುಟ್ಟಲಿಕ್ಕೆ, ಮನಸ್ಸಿನಲ್ಲೇ ಭಯ ಹುಟ್ಟೋದಕ್ಕೆ ಅವಕಾಶ ಆಗುತ್ತೆ. ಆ ಭಯದ ವಾತಾವರಣದಲ್ಲೇ ನಾವು ಸದಾ ಇರೋದರಿಂದ ಆ ಭಯ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸನ್ನು ಚಂಚಲ ಮಾಡಿಬಿಟ್ಟು ದೇಹವನ್ನು ಸಹ ಹಾಳು ಮಾಡುತ್ತದೆ. ಈ ರೀತಿ ನಾವು ಯೋಗದ ದೃಷ್ಟಿಯಲ್ಲಿ ನೋಡೋದಾದರೆ ಯೋಗದಲ್ಲಿ ಏನು ಹೇಳ್ತದೆ ಇದರ ಬಗ್ಗೆ ಅಂತಂದು ಹೇಳಿದರೆ, ಕಲ್ಪನೆಗಳನ್ನು ಓನ್ಲಿ ಗಮನಿಸಬೇಕು, ಅವುಗಳನ್ನ ಅಬ್ಸರ್ವ್ ಮಾಡಬೇಕು, ಅವುಗಳನ್ನ ನಿಜವೆಂದು ನಂಬಬಾರದು. ಮನಸ್ಸನ್ನು ವಾಸ್ತವಕ್ಕೆ ತರುವ ಅಭ್ಯಾಸ ಮಾಡಿಕೊಳ್ಬೇಕು ನಾವು. ಈ ರೀತಿ ನಮ್ಮ ಜೀವನದ ಒಂದು ಸಂದೇಶ ಏನು ಅಂತಂದು ಹೇಳಿದರೆ, ಎಲ್ಲ ಯೋಚನೆಗಳನ್ನು ಸತ್ಯವಾಗಿರೋದಿಲ್ಲ. ಯಾವುದೇ ಒಂದು ಮನಸ್ಸಿನಲ್ಲಿ ತಲೆಯಲ್ಲಿ ಯೋಚನೆ ಬಂತು ಅಂದರೆ ಅದು ಸತ್ಯವಾಗಿರೋದಿಲ್ಲ, ಅವು ನಮ್ಮ ಕಲ್ಪನೆಗಳಾಗಿ ನಿಯಂತ್ರಿಸಬೇಕಾಗುತ್ತದೆ. ಈ ರೀತಿ ಭಯ ಮತ್ತು ಕಲ್ಪನೆಗಳನ್ನು ನಾವು ನಿಯಂತ್ರಿಸಿಕೊಂಡ್ವಿ ಅಂತಂದು ಹೇಳಿದರೆ, ಮನಸ್ಸಿನಲ್ಲಿ ಕೇವಲ ಅಬ್ಸರ್ವ್ ಮಾಡಿದ್ವಿ ಅಂತಂದು ಹೇಳಿದರೆ ನಮ್ಮ ಭಯ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಇದರಿಂದ ನಾವು ವಾಸ್ತವವಲ್ಲದ ಒಂದು ಕಲ್ಪನೆ, ವಾಸ್ತವವಿಲ್ಲದೆ ಒಂದು ಕಲ್ಪನೆ ಏನು ತಲೆಯಲ್ಲಿ ಮನಸ್ಸಿನಲ್ಲಿ ನಿರ್ಮಾಣವಾಗ್ತಿರ್ತದಲ್ಲ, ಅದನ್ನು ಕೇವಲ ನಾವು ಅಬ್ಸರ್ವ್ ಮಾಡಬೇಕು, ಅದು ಸತ್ಯವಲ್ಲ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಈ ರೀತಿ ನಾವು ಜಾಗೃತವಾಗಿ ನಮ್ಮ ಮನಸ್ಸನ್ನು ವಾಸ್ತವದಲ್ಲಿ ನೆಲೆಸುವಂತೆ ಮಾಡಲಿಕ್ಕೆ ಯೋಗ ಬಹಳಷ್ಟು ನಮಗೆ ಸಹಾಯ ಮಾಡುತ್ತದೆ. ಆ ಒಂದು ಮನಸ್ಸನ್ನು ನಾವು ನಿಯಂತ್ರಿಸಲಿಕ್ಕೆ ಯೋಗದ ಈ ಒಂದು ಮಹರ್ಷಿ ಪತಂಜಲಿಯವರು ಈ ಸೂತ್ರವನ್ನು ಶಬ್ದ ಜ್ಞಾನಾನುಪಾತಿ ವಸ್ತು ಶೂನ್ಯೋ ವಿಕಲ್ಪ ಅಂತಂದು ಹೇಳ್ಬಿಟ್ಟು 9ನೇ ಸೂತ್ರದಲ್ಲಿ ಬಹಳ ವಿವರವಾಗಿ ತಿಳಿಸಿದ್ದಾರೆ. ಇದರ ಒಂದು ಅರ್ಥವನ್ನು ನಾವು ತಿಳ್ಕೊಂಡಾಗ ನಮ್ಮ ಜೀವನದಲ್ಲಿ ಯೋಗ ಯಾವ ರೀತಿ ಸಹಾಯ ಮಾಡ್ತದೆ, ಮತ್ತು ನಾವೂ ಸಹ ಇಲ್ಲದನ್ನು ಕಲ್ಪನೆ ಮಾಡಿಕೊಂಡು ಯಾವ ರೀತಿ ನಾವು ಚಿಂತೆಯಲ್ಲಿ, ಆ ಒಂದು ಊಹೆಯಲ್ಲಿ ನಮ್ಮ ನಿಜವಾದ ಜೀವನದಲ್ಲಿ ಇರದೆ ಆ ಒಂದು ಕಲ್ಪನೆಯ ಜೀವನದಲ್ಲಿ ನಾವು ಜೀವನವನ್ನು ಕಳೆದುಬಿಟ್ಟು ನಮ್ಮ ವ್ಯರ್ಥವಾದ ಸಮಯವನ್ನು ಹಾಳು ಮಾಡ್ತೇವೆ, ವ್ಯರ್ಥ ಜೀವನವನ್ನು ನಾವು ಕಳೀಲಿಕ್ಕೆ ಸಾಧ್ಯವಾಗುತ್ತೆ. ಅದು ಒಳ್ಳೆಯದಲ್ಲ ಅನ್ನೋದನ್ನು
ಬಹಳ ಸೂಕ್ಷ್ಮವಾಗಿ ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ತಿಳಿಸಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಅನಂತ ಧನ್ಯವಾದಗಳು. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ.